ಪ್ರಭು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆಗಳು. ಇವತ್ತಾರೆಗೆ ದೇವರ ವಾಕ್ಯದ ಭಾಗವು ಅದು ಕೀರ್ತನ ಸಂಗ್ರಹ 141ನೇ ಕೀರ್ತನೆ 1 ಮತ್ತು 2ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನೇ, ಮೊರೆ ಇಡುತ್ತೇನೆ, ಬೇಗನೆ ಬಾ. ನಾನು ಮೊರೆಯಿಡುವಾಗ ನನ್ನ ಕೂಗನ್ನ ಲಾಲಿಸು. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಿರಲಿ. ಯೆಹೋವನೇ, ಮೊರೆ ಇಡುತ್ತೇನೆ, ಬೇಗನೆ ಬಾ. ನಾನು ಮೊರೆಯಿಡುವಾಗ ನನ್ನ ಕೂಗನ್ನ ಲಾಲಿಸು. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಿರಲಿ. ಲಾರ್ಡ್, ಐ ಕ್ರೈ ಔಟ್ ಟು ಯು, ಮೇಕ್ ಹೇಸ್ಟ್ ಟು ಮೀ, ಗಿವ್ ಇಯರ್ ಟು ಮೈ ವಾಯ್ಸ್ ವೆನ್ ಐ ಕ್ರೈ ಔಟ್ ಟು ಯು. ಲೆಟ್ ಮೈ ಪ್ರೇಯರ್ ಬಿ ಸೆಟ್ ಬಿಫೋರ್ ಯು ಆಸ್ ಇನ್ಸೆನ್ಸ್, ದ ಲಿಫ್ಟಿಂಗ್ ಅಪ್ ಆಫ್ ಮೈ ಹ್ಯಾಂಡ್ಸ್ ಆಸ್ ದ ಈವ್ನಿಂಗ್ ಸ್ಯಾಕ್ರಿಫೈಸ್. ಈ ಕೀರ್ತನೆಯನ್ನು ಕೂಡ ಅರಸನಾದಂಥ ದಾವೀದನು ರಚಿಸಿದ ಕೀರ್ತನೆಯಾಗಿದೆ. ದಾವೀದ ದೇವರು ತನ್ನ ಪ್ರಾರ್ಥನೆಯನ್ನ ಕೇಳಿ ಸ್ವೀಕರಿಸಬೇಕೆಂದು ಬೇಡಿಕೊಂಡ ಪ್ರಾರ್ಥನೆ ಇದಾಗಿದೆ. ತನ್ನ ಪ್ರಾರ್ಥನೆ ದೇವಾಲಯದಲ್ಲಿ ಅರ್ಪಿಸುವಂತ ಸುವಾಸನೆಯ ಧೂಪ ದ್ರವ್ಯಕ್ಕೂ ಮತ್ತು ತನ್ನ ಕೈಗಳನ್ನು ಎತ್ತುವ ಸಂಜೆಯ ಯಜ್ಞಕ್ಕೂ ಹೋಲಿಸಲಾಗಿದೆ. ದಾವೀದನ ಈ ಮಾತುಗಳು ಆರಾಧನೆಯ ಮಹತ್ವವನ್ನ ಒತ್ತಿ ಹೇಳುತ್ತದೆ. ನನ್ನ ಪ್ರಾರ್ಥನೆಯು ನಿನ್ನ ಮುಂದೆ ಧೂಪದಂತೆಯೂ ಅರ್ಪಿಸಲ್ಪಡಲಿ. ಭಕ್ತನ ಪ್ರಾರ್ಥನೆಯು ಧೂಪ ದ್ರವ್ಯಗಳನ್ನು ಸುಡುವ ಧಾರ್ಮಿಕ ವಿಧಿವಿಧಾನದಂತೆ ಎಚ್ಚರಿಕೆಯಿಂದ ಮತ್ತು ಭಕ್ತಿಯಿಂದ ದೇವರಿಗೆ ಅರ್ಪಿಸಬೇಕೆಂದು ಬೇಡಿಕೊಳ್ಳುತ್ತಾನೆ. ದಾವೀದನ ಈ ಪ್ರಾರ್ಥನೆ ಧೂಪ ದ್ರವ್ಯದ ರೂಪಕವಾಗಿದೆ. ಹೇಗೆ ಧೂಪ ದ್ರವ್ಯವೂ ಪರಲೋಕಕ್ಕೆ ಏರುವಂತೆ ತನ್ನ ಪ್ರಾರ್ಥನೆಯೂ ಕೂಡ ದೇವರಿಗೆ ಆಹ್ಲಾದಕರವಾದಂಥ ಸುವಾಸನೆಯಾಗಿರಬೇಕೆಂದು ಭಕ್ತನಾದ ದಾವೀದ ಬಯಸುತ್ತಾನೆ. ಮತ್ತು ಸಂಜೆಯ ಯಜ್ಞವಾಗಿ ಕೈ ಎತ್ತುವುದು. ದಾವೀದಲ್ಲಿ ಪ್ರಾರ್ಥನೆಯ ಭಂಗಿ ಅದು ತ್ಯಾಗಕ್ಕೆ ಸಂಪರ್ಕಿಸುತ್ತದೆ. ಪ್ರಾರ್ಥನೆಯಲ್ಲಿ ಕೈಗಳನ್ನೆತ್ತುವ ದೈಹಿಕ ಕ್ರಿಯೆಯ ಮೂಲಕ ತನ್ನ ಆರಾಧನೆಯನ್ನ ಸ್ವೀಕರಿಸಬೇಕೆಂಬ ಹಂಬಲವನ್ನೂ ಬಯಕೆಯನ್ನು ದೇವರ ಬಳಿ ವ್ಯಕ್ತಪಡಿಸುತ್ತಾನೆ. ಪ್ರಾರ್ಥನೆ ಮತ್ತು ಆರಾಧನೆಯ ಭಂಗಿಗಳು ದೇವರಿಗೂ ನಮಗೂ ಇರುವ ಪ್ರಾಮಾಣಿಕತೆಯ ಸಂಪರ್ಕವನ್ನು ಎತ್ತಿ ತೋರಿಸುತ್ತದೆ. ಸಂಧ್ಯಾ ನೈವೇದ್ಯ ಎಂಬುದಾಗಿ ಹೇಳುವಾಗ ದಿನ ಮುಗಿಯುತ್ತಿದ್ದಂತೆ ನಮ್ಮ ಪ್ರತಿದಿನದ ಶ್ರಮ ಮತ್ತು ಜೀವನದ ಅರ್ಪಣೆಯ ಸಂಕೇತವಾಗಿದೆ. ಈ ವಾಕ್ಯ ಸಂದೇಶವನ್ನು ಕೇಳುವಂತ ಪ್ರೀತಿಯ ಸಹೋದರ ಸಹೋದರಿಯೇ, ದಾವೀದನು ದೇವರನ್ನ ಪ್ರಾರ್ಥಿಸಿದಂತೆ ನಮ್ಮ ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳನ್ನು ಕೂಡ ದೇವರಿಗೆ ಮುಟ್ಟಲಿ. ಧೂಪವು ಹೇಗೆ ಪರಲೋಕಕ್ಕೆ ಮುಟ್ಟುತ್ತದೋ ನಮ್ಮ ಪ್ರಾರ್ಥನೆಯು ಆ ಪರಲೋಕದ ದೇವರಿಗೆ ಮುಟ್ಟಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಈ ಹೊಸ ದಿನಕ್ಕಾಗಿ ಮತ್ತೊಮ್ಮೆ ಶಿರಗಳನ್ನು ಭಾಗಿಸಿ ಸ್ತೋತ್ರ ಮಾಡುತ್ತೇವೆ. ಮತ್ತೊಂದು ರಾತ್ರಿಯಲ್ಲಿ ನಮ್ಮ ಜೊತೆಗಿದ್ದಿ ನಮಗೆ ಆರೋಗ್ಯವನ್ನು ಕೊಟ್ಟು ಜೀವದಿಂದ ಎದ್ದು ಜೀವಿಸುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಇದರಿಂದೆಲ್ಲ ಜವಾಬ್ದಾರಿಗಳಲ್ಲಿ ನಮ್ಮನ್ನು, ನಮ್ಮ ಜೀವಾತ್ಮವನ್ನು ನಿನಗೆ ಅರ್ಪಿಸುತ್ತೇವೆ ಕರ್ತನೆ. ದೇವ, ನಮ್ಮ ಬದುಕಿನ ಪ್ರತಿಯೊಂದು ನಿರ್ಧಾರಗಳಲ್ಲಿ ನಿನಗೆ ಮಹಿಮೆಯಾಗುವಂತೆ, ನಿನಗೆ ಘನಮಾನವನ್ನು ಸಲ್ಲಿಸುವಂತೆ, ನಿನಗೆ ಯೋಗ್ಯವಾಗಿ ಬಾಳುವಂತೆ ನಮಗೆ ಬಲ ಕೊಡು ಸ್ವಾಮಿ. ದಿನದೆಲ್ಲ ಸ್ವಾಮಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ಕುಟುಂಬ ಜೀವನದಲ್ಲಿ ಸ್ವಾಮಿ, ನಮ್ಮ ಎಲ್ಲ ಉದ್ಯೋಗದ ಬದುಕಿನಲ್ಲಿ, ಪ್ರಯಾಣಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ನೀನು ತಾನು ನಮ್ಮ ಜೊತೆಗಿದ್ದು
ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸಾಫಲ್ಯಗೊಳಿಸು. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೇನ್.